Hello friends, welcome back to my channel. So ಇವತ್ತು ನಾನು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಂದ್ರೆ ಇವತ್ತು ರಜೆ ಇದೆಯಲ್ಲ, ಹಾಗಾಗಿ ಫ್ಯಾಮಿಲಿ ಎಲ್ಲ ಸ್ಮಾಲ್ ಗೆಟ್ ಟುಗೆದರ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಅಂದ್ರೆ ಫಸ್ಟ್ ಎಲ್ಲರೂ ಫ್ಯಾಮಿಲಿ ಎಲ್ಲ ಹೋಗಿ ಹೋಟೆಲ್ ಅಲ್ಲೇ ಊಟ ಮಾಡ್ಕೊಂಡು ಹೋಗಿ ಬರೋಣ ಅಂತ ಅನ್ಕೊಂಡ್ವಿ. ಬಟ್ ಅಂದ್ರೆ ರೆಗ್ಯುಲರ್ ಆಗಿ ಹೋಟೆಲ್ಗೆ ಹೋಗೋದು ಮತ್ತೆ ರೆಸಾರ್ಟ್ ಗಳಿಗೆ ಹೋಗೋದೆಲ್ಲ ಕಾಮನ್ ಇರುತ್ತಲ್ವಾ, ಹಾಗಾಗಿ ಈ ಸರಿ ಅಂದ್ರೆ ಒಂಥರ ಅಂದ್ರೆ ವರ್ಷ ಈ ತರ ಡಿಫ್ರೆಂಟ್ ಆಗಿ ನಾವು ಪ್ಲಾನ್ ಮಾಡ್ತಾ ಇರ್ತೀವಿ. ಹಾಗಾಗಿ ಇವಾಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ಎಲ್ಲರೂ ಮನೇಲಿ ಇದ್ರಲ್ಲ, ಹಂಗಾಗಿ ಅಂದ್ರೆ ಮನೆಗಳಲ್ಲೇನೆ ಕುಕಿಂಗ್ ಮಾಡ್ಕೊಂಡು ಅದನ್ನ ತಗೊಂಡು ಹೊರಗಡೆ ಎಲ್ಲಾದ್ರೂ ಹೋಗಿ ಊಟ ಮಾಡ್ಕೊಂಡು ಎಲ್ಲ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ಲಾನ್ ಮಾಡ್ಕೊಂಡು ಇವತ್ತು ಹೇಗೂ ಎಲ್ರಿಗೂ ರಜೆ ಇತ್ತಲ್ಲ, ಅದಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡ್ಕೊಂಡಿದೀವಿ. ಸೊ ಇವತ್ತು ಇವಾಗ ಅಂದ್ರೆ ಸ್ನಾನ ಎಲ್ಲ ಆಯ್ತು, ಮಕ್ಳಿಗೂ ಮಲಗಿದ್ದಾರೆ ಎಲ್ರು. ಅಂದ್ರೆ ಇವಾಗ ಅವ್ರವ್ರ ಮನೆಯಲ್ಲಿ ಒಂದೊಂದು ಐಟಮ್ ಅಂತ ಪ್ರಿಪೇರ್ ಮಾಡ್ಕೊಂಡು ಬಂದ್ರೆ ಅದಕ್ಕೆಲ್ಲ ಒಂದು ಕಂಪ್ಲೀಟ್ ಮೀಲ್ ಆಗುತ್ತಲ್ವಾ. ಹಂಗೆ ಅಂದ್ರೆ ಎಲ್ಲಿ ಹೋಗೋದು ಅಂತ ಇನ್ನೂ ಪ್ಲಾನ್ ಆಗಿಲ್ಲ. ಅಂದ್ರೆ ನಾವ್ ಆಕ್ಚುಲಿ ಸರಿ ಅಂದ್ರೆ ಯಾವ ಪ್ಲೇಸ್ ಅನ್ನೋದು ಕಾನ್ಸಂಟ್ರೇಟ್ ಮಾಡಿಲ್ಲ. ಅಂದ್ರೆ ಎಲ್ರು ಸೇರಿ ಒಂಥರ ಕ್ವಾಲಿಟಿ ಹೆಲ್ದಿ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅದ್ರ ಬಗ್ಗೆ ಕಾನ್ಸಂಟ್ರೇಷನ್ ಇದೆ. ಹಂಗಾಗಿ ಎಲ್ಲಿ ಹೋಗೋದು ಅಂತ ಇನ್ನೂ ಏನೋ ಡಿಸೈಡ್ ಆಗಿಲ್ಲ. ಹೋಗ್ತಾ ಹೋಗ್ತಾ ನೋಡೋಣ ಎಲ್ಲಿ ಅಂದ್ರೆ ನಮ್ಗೆ ಇಲ್ಲಿ ಮಂಡ್ಯ ನಿಯರ್ ಬೈ ಯಾವ್ದಾದ್ರು ಒಂದು ಗ್ರೀನ್ ಪ್ಲೇಸ್ ಅಥವಾ ಎಲ್ಲಾದ್ರೂ ಒಂದು ಜಾಗ ಸಿಗುತ್ತೆ. ಸೊ ಆ ಕಾನ್ಫಿಡೆನ್ಸ್ ಮೇಲೆ ಪ್ಲಾನ್ ಮಾಡ್ಕೊಂಡಿದೀವಿ, ನೋಡೋಣ. ಯಾಕಂದ್ರೆ ನಮ್ಮ ಮನೇಲಿ ನನಗೆ ಮೆನು ಬಂದು ಮಕ್ಳಿರೋದ್ರಿಂದ ಜಾಸ್ತಿ ಏನ್ ಕೊಟ್ಟಿಲ್ಲ. ಜಸ್ಟ್ ನನಗೆ ಇವಾಗ ಪೆಪ್ಪರ್ ಲಿವರ್ ಫ್ರೈ ಲಾಸ್ಟ್ ಮಾಡಿದ್ನಲ್ಲ, ಹಂಗಾಗಿ ಚೆನ್ನಾಗಿತ್ತು ಅಂತಿದ್ರಲ್ಲ ಹಸ್ಬೆಂಡ್, ಹಂಗಾಗಿ ಅದನ್ನು ನಾನು ಮಾಡ್ತೀನಿ ಅಂತ. ಸೊ ಹಂಗಾಗಿ ನಾನು ಪೆಪ್ಪರ್ ಲಿವರ್ ಫ್ರೈ ಮಾಡ್ತಾ ಇದೀನಿ, ಮತ್ತೆ ಮಜ್ಜಿಗೆ ಮಾಡ್ತಾ ಇದೀನಿ. ಇನ್ನ ಅಕ್ಕಂದ್ರು ಮತ್ತೆ ತಂಗಿ ಎಲ್ಲ ಏನು ಚಿಕನ್ ಕಬಾಬು, ಆಲೂ ಕಬಾಬು, ಆಮೇಲೆ ಸ್ಪ್ರೌಟ್ಸ್, ಸಲಾಡು, ಜ್ಯೂಸ್ಗಳು, ಇನ್ನು ಬೇರೆ ಬೇರೆ ಐಟಮ್ಸ್ ನಿಮ್ಗೆಲ್ಲ ತೋರಿಸ್ತೀನಿ ನಾನು. ಸೊ ಹಾಗೆಲ್ಲ ಒಂದು ಕಂಪ್ಲೀಟ್ ಮೀಲ್ ಆಗೋ ತರ ಎಲ್ರು ರೆಡಿ ಮಾಡ್ಕೊಂಡು ಬಂದು ಹೊರಗಡೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಹೋಗ್ತಾ ಇದೀವಿ. ನೋಡೋಣ ಹೇಗೆ ಹೋಗುತ್ತೆ ಇವತ್ತು, ಆ ರೀತಿ ನಿಮ್ಗೆ ತೋರಿಸ್ತಾ ಹೋಗ್ತೀವಿ. ಮತ್ತೆ ಹೇಗೆ ಎಂಜಾಯ್ ಮಾಡ್ತೀವಿ ಎಲ್ಲ ನಿಮ್ಗೆ ತೋರಿಸ್ತೀನಿ, ಬನ್ನಿ ಹೋಗೋಣ. ಮತ್ತೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕಂದ್ರೆ ನಾನು ಒಂದು ವಿಡಿಯೋ ಹಾಕೋದು ಡಿಲೇ ಆಗುತ್ತೆ, ಬಿಕಾಸ್ ಗೊತ್ತಲ್ಲ ನಿಮ್ಗೆ ಬಿಸಿ ಶೆಡ್ಯೂಲ್ ಇರೋದ್ರಿಂದ. ಆ ಬಿಸಿ ಶೆಡ್ಯೂಲ್ ಅನ್ನು ಫ್ರೀ ಮಾಡ್ಕೊಂಡು ಸೊ ನಮ್ಗೆ ಯಾವ್ದಾಗುತ್ತೆ ಆ ತರ ವಿಡಿಯೋಸ್ ನಾನು ಮಾಡ್ತಾ ಇರ್ತೀನಿ. ಹಾಗಾಗಿ ತುಂಬಾ ಜನ ನಾನು ಲಾಸ್ಟ್ ದೇವ್ರ ಮನೆ ವಿಡಿಯೋ ಹಾಕ್ತಾ ತುಂಬಾ ಜನ ಏನೋ ಒಳ್ಳೊಳ್ಳೆ ಕಮೆಂಟ್ಸ್ ಸಪೋರ್ಟ್ ಮಾಡಿದೀರಾ. ಹೋಮ್ ಟೂರ್ ಎಲ್ಲ ಕೇಳ್ತಾ ಇದ್ರೆ ನಾನು ನೆಕ್ಸ್ಟ್ ಮಾಡ್ತೀನಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಂತೀನಿ. ಸೊ ಬನ್ನಿ ಹೋಗೋಣ. ಇನ್ನೂ ರೆಡಿ ಆಗಿಲ್ಲ, ಇನ್ನು ಮಕ್ಳಿಗೆ ಎದ್ದೇಳ್ಬೇಕು. ಸೊ ಇವತ್ತಿನ ಡೇ ಹೇಗೆ ಹೋಗುತ್ತೆ ಹಾಗೆ ನಿಮ್ಗೂ ಬ್ಲಾಗ್ ತೋರಿಸ್ತೀನಿ ಬನ್ನಿ. ಸೊ ಅಂದ್ರೆ ಎಲ್ಲರ ಮನೇಲೂ ಒಂದೊಂದು ರೆಸಿಪಿ ಮಾಡ್ಕೊಂಡು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ವಲ್ಲ, ಹಾಗಾಗಿ ನಾನು ಪೆಪ್ಪರ್ ಲಿವರ್ ಫ್ರೈ ಮಾಡಬೇಕಿತ್ತು, ಮತ್ತೆ ನೀರ್ ಮಜ್ಜಿಗೆ ಮಾಡ್ಕೊಂಡಿದ್ದೆ. ಅಂದ್ರೆ ಮಕ್ಳಿರ್ತಾರಲ್ಲ, ಹಂಗಾಗಿ ನನಗೆ ಜಾಸ್ತಿ ರೆಸಿಪೀಸ್ ಕೊಟ್ಟಿರ್ಲಿಲ್ಲ. ಹಂಗಾಗಿ ನಾನು ಅಂದ್ರೆ ಬೆಳಗ್ಗೆನೆ ಫಸ್ಟೇ ಎದ್ದು ಸ್ನಾನ ಮಾಡಿ ನಾನು ಪೆಪ್ಪರ್ ಲಿವರ್ ಫ್ರೈ ಇತ್ತಲ್ಲ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ಆಮೇಲೆ ಯಾಕಂದ್ರೆ ಮಕ್ಳು ಎದ್ಮೇಲೆ ಅದೆಲ್ಲ ರೆಡಿ ಮಾಡಕ್ ಆಗಲ್ವಲ್ಲ, ಹಂಗಾಗಿ ಸೊ ಎಲ್ಲಾನು ಪ್ಯಾಕ್ ಮಾಡ್ಕೋತಾ ಇದ್ದೀನಿ. ಯಾಕಂದ್ರೆ ಆಲ್ರೆಡಿ ನಾನ್ ಮನೆಯಿಂದ ಹೊರಟಾಗ್ಲಿ 11:30 ಆಗಿತ್ತು. ಸೊ ಎಲ್ಲಾನು ಪ್ಯಾಕ್ ಮಾಡಿ ಆಯ್ತು. ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಎಲ್ಲ ರೆಡಿಯಾಗಿ ಎಲ್ಲ ಮಕ್ಕಳನ್ನೆಲ್ಲ ರೆಡಿ ಮಾಡಿದ್ರು. ನಾನು ಮತ್ತೆ ವಾಟರ್ ಬಾಟ್ಲು ಮಕ್ಕಳಿಗೆ ಸ್ವಲ್ಪ ಬಿಸಿನೀರ್ ಬೇಕಲ್ಲ, ಹಂಗಾಗಿ ಎಲ್ಲಾನು ತುಂಬ್ಕೋತಾ ಇದ್ದೆ. ಸುಮ್ಮನೆ ಯಾವ್ಯಾವ್ದೋ ನೀರು ಕುಡಿದ್ರೆ ಮೇನ್ ಆಗಿ ಮಕ್ಕಳ ಹೆಲ್ತ್ ನೋಡ್ಕೋಬೇಕಲ್ಲ, ಹಂಗಾಗಿ ಅವ್ರಿಗೆ ಸ್ವಲ್ಪ ಬಿಸಿನೀರೇ ತಗೊಂಡಿದ್ದೆ. ಸೊ ನೋಡಿ, ಅವ್ನು ಜಾನು ರೆಡಿಯಾಗಿ ಆಲ್ಮೋಸ್ಟ್ ನಡೀರಿ ಅಂತ ಹೇಳ್ತಾನೆ ಇದ್ದ. ಅವ್ನು ಈ ತರ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಫುಲ್ ಎಕ್ಸೈಟೆಡ್ ಆಗಿ ಎನರ್ಜೆಟಿಕ್ ಆಗಿರ್ತಾನೆ. ಅವನ್ ಸ್ವಲ್ಪ ನಂತರ ಅಂದ್ರೆ ಮನೇಲಿ ಇರಕ್ ಇಷ್ಟಪಡಲ್ಲ, ಅವನು ಹೊರಗಡೆ ಸುತ್ತೋದು ಅಂದ್ರೆ ಅವನಿಗೆ ತುಂಬಾ ಇಷ್ಟ. ನಾನ್ ಹಾಗೆ, ನಂಗೆ ರಜೆ ಇದ್ರೂ ಮನೇಲಿ ಇರಕ್ ಆಗಲ್ಲ, ಎಲ್ಲಾದ್ರೂ ಹೋಗ್ಬೇಕು ಆ ತರ. ಸೊ ಎಲ್ಲ ಪ್ಯಾಕ್ ಮಾಡಾಯ್ತು. ಅಷ್ಟೊತ್ತಿಗೆ ಹಸ್ಬೆಂಡ್ ಸ್ವಲ್ಪ ಕಾರ್ನ ವಾಶ್ ಮಾಡ್ಕೋತೀನಿ ಅಂತ ಹಂಗೆ ವಾಶ್ ಮಾಡ್ಕೋತಿದ್ರು. ಅಂದ್ರೆ ನಾವು ಒಂದ್ ವಾರ ಆಗಿತ್ತು ನಿಲ್ಸಿ, ಸ್ವಲ್ಪ ಧೂಳಲ್ವಾ ಇವಾಗ ಸಮ್ಮರ್ ಇರೋದ್ರಿಂದ, ಹಂಗಾಗಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹಾಗೇನೆ ಮೇಲೆ ವಾಶ್ ಮಾಡ್ಕೋತಾ ಇದ್ರು. ಸೊ ಎಲ್ಲಾನು ವಾಶ್ ಮಾಡ್ಕೊಂಡು ನಾವು ಮನೆಯಿಂದ ಹೊರಟಾಗ್ಲೇ 11:30 ಆಗಿತ್ತು. ಮತ್ತೆ ಇಲ್ಲಿಂದ ಅಂದ್ರೆ ಅಕ್ಕನ ಮನೆ ಹತ್ರ ಹೋಗ್ಬೇಕಿತ್ತಲ್ವಾ, ಹಂಗಾಗಿ ನಮ್ಮ ಮನೆಯಿಂದ ಫೈನಲಿ ಹೊರಟ್ವಿ. ಸೊ ಇಲ್ಲಿ ಹಸ್ಬೆಂಡ್ ಜಾನು ಮುಂದೆ ಕೂತ್ಕೊಂಡಿದ್ರು, ನಾನು ಪಾಪು ಹಿಂದೆ ಕೂತಿದ್ವಿ. ಸೊ ಇಲ್ಲಿ ಅಕ್ಕನ ಮನೆಗೆ ಬಂದ್ವಲ್ಲ, ಎಲ್ಲಾನು ಅಂದ್ರೆ ಕಪ್ಸು, ಪೇಪರ್ ಪ್ಲೇಟ್ಸು ಎಲ್ಲ ಏನೇನ್ ಬೇಕಿತ್ತು ಅದನ್ನೆಲ್ಲಾನು ಪ್ಯಾಕ್ ಮಾಡ್ಕೋತಾ ಇದ್ವಿ. ಯಾಕಂದ್ರೆ ನಾವೇನ್ ತುಂಬಾ ಹಳ್ಳಿಗೇನ್ ಹೋಗ್ತಿರ್ಲಿಲ್ಲ,
ಸಿಟಿನೇ ಅಲ್ವಾ, ಸೊ ಏನೇ ಶಾರ್ಟೇಜ್ ಆದ್ರೂ ತಗೋಬೋದಿತ್ತು ಅಲ್ಲಿ. ಬಟ್ ಇದೆಲ್ಲ ಲಾಸ್ಟ್ ಟೈಮ್ ಟ್ರಿಪ್ಪಲ್ಲೆಲ್ಲ ಉಳಿದಿತ್ತು ನಮಗೆ. ಪೇಪರ್ ಪ್ಲೇಟ್ಸ್ ಮಾತ್ರ, ಅಂದ್ರೆ ಪೇಪರ್ ಅಂದ್ರೆ ಅಡಿಕೆ ಪ್ಲೇಟ್ಸ್ ತಗೊಂಡ್ವಿ, ಅದೊಂದು ಮಾತ್ರ ಶಾರ್ಟೇಜ್ ಆಗಿತ್ತು. ಹಂಗಾಗಿ ಅದೊಂದು ಮಾತ್ರ ತಗೊಂಡ್ ಬಂದ್ವಿ, ಉಳ್ದಿದ್ದೆಲ್ಲ ಮನೆಯಲ್ಲೇ ಇತ್ತು. ಅದಕ್ಕೆ ಎಲ್ಲಾನು ಪ್ಯಾಕ್ ಮಾಡ್ಕೋತಾ ಇದೀವಿ ನಾನು ಅಕ್ಕ. ಸೊ ಅದೇ ಅಕ್ಕನ ಮನೇಲಿ ಮಶ್ರೂಮ್ ಪಲಾವ್ ಮಾಡಿದ್ರು, ಆಮೇಲೆ ಇನ್ನು ಏನೇನೋ ರೆಸಿಪೀಸ್ ಮಾಡಿದ್ರು, ನನಗೆ ಅಷ್ಟು ನೆನಪಾಗ್ತಿಲ್ಲ. ನಿಮ್ಗೆಲ್ಲ ರೆಸಿಪೀಸ್ ಟೋಟಲ್ ತೋರಿಸ್ತೀನಿ. ಸೊ ಅಕ್ಕ ಬಾವ ಮಕ್ಕಳು ಎಲ್ಲ ಫೈನಲಿ ರೆಡಿ ಆದ್ರು. ಇಲ್ಲಿಂದ ಹೊರಟ್ವಿ. ಆಕ್ಚುಲಿ ನಾನು ಹಸ್ಬೆಂಡು ಅಂದ್ರೆ ದಕ್ಷ ಚಾರು ಎಲ್ಲ ಫಸ್ಟ್ ಹೊರಟ್ವಿ. ಅಂದ್ರೆ ನೋಡೋಣ ಮುಂದೆ ಪ್ಲೇಸ್ ಯಾವ್ದು ಸಿಗುತ್ತೆ ನೋಡ್ಕೊಂಡು ಫಸ್ಟ್ ಅಲ್ಲಿ ಹೋಗೋಣ ಅಂತ ಹೊರಟ್ವಿ. ಅಲ್ಲೇನೆ ನಿಯರ್ ಬೈ ಅಂದ್ರೆ ಆನ್ ದ ವೇ ಟು ಪಟ್ನಾ ಹೋಗುವಾಗ್ಲೇನೆ ಒಂದು ಚೆನ್ನಾಗಿರೋ ಪ್ಲೇಸ್ ಸಿಕ್ತು. ಅದಕ್ಕೆ ನೋಡಿ ಇಲ್ಲಿ ದಕ್ಷ ಮತ್ತೆ ಜಾನು ಆಟ ಆಡ್ತಾ ಇದ್ದಾರೆ. ಅಂದ್ರೆ ಇನ್ನು ಅಂದ್ರೆ ತಂಗಿ ವೆಹಿಕಲ್ ಇನ್ನೂ ಬಂದಿರ್ಲಿಲ್ವಲ್ಲ, ಹಂಗಾಗಿ ಅಲ್ಲಿವರೆಗೂ ಸುಮ್ಮನೆ ಹಾಗೇನೆ ನೋಡ್ತಾ ಇದ್ವಿ. ಅಷ್ಟೊಳಗೆ ಅಲ್ಲೇ ನೀರ್ ಕಾಣಿಸ್ತಲ್ಲ, ಅದಕ್ಕೆ ಜಾನು ಅಲ್ಲೇ ಸ್ವಲ್ಪ ಆಟ ಆಡೋಣ ಅಂತ ಹಠ ಮಾಡ್ತಿದ್ದ. ಸೊ ಅವ್ರು ಬರೋವರೆಗೂ ಹಾಗೆ ವೆಯ್ಟ್ ಮಾಡ್ತಾ ಕಾರಲ್ಲೇ ಕುತ್ಕೊಂಡಿದ್ವಿ. ಸೊ ಅವರು ಬಂದ್ರು, ಹಂಗಾಗಿ ನಾವೇ ಒಂದು ಪ್ಲೇಸ್ ನೋಡಿದ್ವಲ್ಲ, ಅದಕ್ಕೆ ಒಂದ್ಸರಿ ನೋಡಿ ಫೈನಲ್ ಮಾಡಿ ಅಂತ ಹೇಳಿದ್ವಿ. ಹಂಗಾಗಿ ಸೊ ಅವರು ನೋಡಿ ಓಕೆ ಮಾಡಿದ್ರು. ಸೊ ನೋಡಿ ಅಲ್ಲಿ ಫುಲ್ ಚೆನ್ನಾಗಿ ಅನಿಸ್ತಾ ಇದೆ. ಬಟ್ ಇವಾಗ ಸಮ್ಮರ್ ಇರೋದ್ರಿಂದ ಗ್ರೀನ್ ಪ್ಲೇಸ್ ಸಿಗೋದೇನೆ ಒಂದು ದೊಡ್ಡ ಕಷ್ಟ. ಅಂಥದ್ರಲ್ಲಿ ಈ ಥರ ಏನೋ ಜಮೀನ್ ಮಧ್ಯ ಆದರೆ ಯಾವುದಾದ್ರೂ ಚೆನ್ನಾಗಿರೋದು ಸಿಗುತ್ತಲ್ಲ, ಹಾಗಾಗಿ ಹೋದ್ವಿ. ಅಲ್ಲೇ ಇನ್ನೂ ಶ್ರೀರಂಗಪಟ್ಟಣ ಸಿಕ್ಕಿರಲಿಲ್ಲ, ಇನ್ನು ಹಿಂದಕ್ಕೇನೆ. ಅಂದರೆ ಅಲ್ಲಿ ಕಾಶಿ ರಾಮೇಶ್ವರ ಅಂತ ಒಂದು ಟೆಂಪಲ್ ಇದೆಯಲ್ಲ, ಆ ರೋಡಲ್ಲಿ ಅಲ್ಲೇ ಒಳಗಡೆ ಹೋದರೆ ನಮ್ಗೆ ಈ ಪ್ಲೇಸ್ ಸಿಕ್ತು. ಸೊ ಹೋಗಿ ಎಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡ್ವಿ. ಅಂದರೆ ಅಲ್ಲಿ ಜಮೀನ್ ಅಲ್ವಾ, ಹಂಗಾಗಿ ಉಬ್ಬು ತಗ್ಗು ಇತ್ತು. ಅದನ್ನ ನೋಡಿಕೊಂಡು ನೆರಳಲ್ಲಿದೆ ಅಂತ ನೋಡಿಕೊಂಡು ಅಲ್ಲೇನೆ ಎಲ್ರೂ ಕೂತ್ಕೊಂಡ್ವಿ. ಹಂಗಾಗಿ ಕೆಲವರು ಅಂದರೆ ತಿಂಡಿ ತಿಂದಿರಲಿಲ್ಲ, ಒಂದೇ ಸರಿ ಊಟ ಮಾಡೋಣ ಅಂತ. ಯಾಕಂದರೆ ನಾನು ಆ್ಯಕ್ಚುಲಿ ತಿಂಡಿ ತಿಂದಿರಲಿಲ್ಲ, ಆ ಹಸ್ಬೆಂಡ್ ಮಾತ್ರ ತೊಗೊಂಡು ತಿಂದಿದ್ರು. ಮತ್ತು ಪಾಪು ಮತ್ತು ಜಾನುಗೆಲ್ಲ ತಿನ್ನಿಸಿದ್ದೆ. ಇನ್ನು ಬಾವ ನಾನು ಮಕ್ಕಳು ಯಾರೂ ತಿಂದೇ ಇರಲಿಲ್ಲಂತೆ. ಅದಕ್ಕೆ ಹೇಗೂ ಹೋಗೋಷ್ಟೊತ್ತಿಗೆ ಆಲ್ಮೋಸ್ಟ್ 12:30 ಆಗ್ತಾ ಬಂತಲ್ಲ, ಅದಕ್ಕೆ ಊಟ ಮಾಡಿಬಿಡೋಣ, ಆಮೇಲೆ ಬೇರೆ ಏನಾದರೂ ಗೇಮ್ಸ್ ಅದು ಇದು ಆಡ್ಬೋದು ಅಂತ ಹೇಳ್ಬಿಟ್ಟು ಹೋಗಿ ಪ್ಲೇಸ್ ಸಿಕ್ಕಿದ ತಕ್ಷಣ ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡ್ತಾ ಇದ್ದೀರಲ್ಲ, ಎಲ್ಲರೂ ಕುತ್ಕೊಂಡು ಊಟ ಮಾಡ್ತಾ ಇದ್ದೀವಿ. ಅದು ಊಟ ಮಾಡೋದು ಅನ್ನೋದಕ್ಕಿಂತ ಒಂಥರ ನೇಚರ್ ಮಧ್ಯ ಊಟ ಮಾಡೋದು ಅಂದರೆ ಒಂಥರ ಇನ್ನೂ ಒಂದು ತುತ್ತು ಹೆಚ್ಚಾಗಿ ಊಟ ಮಾಡ್ಬೋದು ಅಲ್ವಾ. ಸೊ ನಿಮ್ಗಳಿಗೂ ಯಾರಾದರೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನೋಡಿ ಪಾಪು ಎಲ್ಲನೂ ಅವರೇ ತಿಂತಾ ಇದ್ದಾರೆ. ಸುಮಾರು ಅಂದರೆ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಆ ನೇಚರ್ಗೂ ಏನೋ ಒಂಥರ ಯಾವ್ದು ತಿಂದ್ರೂ ಆರಾಮ್ ಅನಿಸ್ತಾ ಇತ್ತು. ತಣ್ಣ ಗಾಳಿ ಬಿಸ್ತಿತ್ತು. ಅವತ್ತೇನು ಅಷ್ಟು ಬಿಸಿಲು ಇಲ್ಲ ಅನಿಸ್ತಿತ್ತು ನಮಗೆ. ಅಂದರೆ ನಾವು ಹಸಿರಲ್ಲಿ ಕೂತಿದ್ವಲ್ಲ, ಅದಕ್ಕೋ ಏನೋ ಗೊತ್ತಿಲ್ಲ. ಬಟ್ ಆರಾಮಾಗಿ ಪ್ಲೇಸು ಸೊ ಇಲ್ಲಿ ನೋಡಿ ಆಲೂ ಕಬಾಬು, ಇದಂತೂ ಟೇಸ್ಟಿ ಆಗಿತ್ತು. ಆಶಾ ಮಾಡ್ಕೊಂಡ್ ಬಂದಿದ್ದು. ಇದು ಮಶ್ರೂಮ್ ಪಲಾವು ಅಕ್ಕ ಮಾಡಿದ್ದು. ಸೊ ಎಲ್ಲರದು ಊಟ ಆಯ್ತು. ಒಂದ್ ರೌಂಡ್ ಇವಾಗ ನಾನು ಮತ್ತೆ ಚಾರು ಲೈಮ್ ಸೋಡಾ ಮಾಡೋಣ ಅಂತಂದ್ಬಿಟ್ಟು ಎಲ್ಲಾನು ಪ್ಲಾನ್ ಮಾಡ್ಕೊಂಡಿದ್ವಿ. ಯಾಕಂದ್ರೆ ಎಲ್ಲ ಈಸಿ ಡೈಜೆಸ್ಟ್ ಆಗುತ್ತಲ್ಲ. ಅಂದ್ರೆ ನಾನ್ ವೆಜ್ನು ಇದ್ದಿದ್ರಿಂದ, ಅಂದ್ರೆ ನಾವು ಯಾರು ಅಂದ್ರೆ ನಾನು ಅಕ್ಕ ತಂಗಿ ಯಾರು ನಾನ್ ವೆಜ್ ತಿನ್ನೋದಿಲ್ಲ. ಬರೀ ಅಂದರೆ ನನ್ನ ಹಸ್ಬೆಂಡು ಬಾವ ಮತ್ತು ನನ್ನ ಸಿಸ್ಟರ್ ಹಸ್ಬೆಂಡು ಅವರೆಲ್ಲ ನಾನ್ ವೆಜ್ ಯೂಸ್ ಮಾಡ್ತಾರೆ. ಅಂದರೆ ಮಕ್ಕಳು ಕೂಡ ನಾನ್ ವೆಜ್ ತಿಂತಾರೆ. ನಾವು ವೆಜ್ ಇರೋದ್ರಿಂದ ನಮಗೂ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿರಲಿ ಅಂದ್ಬಿಟ್ಟು ಆಲೂ ಕಬಾಬು ಮತ್ತು ಮಶ್ರೂಮ್ ಪಲಾವು ಮತ್ತು ಇದು ಏನು ಲೈಮ್ ಸೋಡಾ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಸೊ ಇಲ್ಲಿ ನೋಡಿ ಎಲ್ಲನೂ ಅಲ್ಲೇನೆ ವಾಕ್ ಮಾಡಿಕೊಂಡು ಎಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ.
ಆ್ಯಕ್ಚುಲಿ ನಮ್ಗೆ ಈ ಥರ ಅಂದರೆ ಯಾವಾಗಲೂ ಒಂದೊಂದ್ಸರಿ ಎಲ್ಲರೂ ಬ್ಯುಸಿ ಶೆಡ್ಯೂಲ್, ಯಾಕಂದರೆ ಎಲ್ಲರೂ ವರ್ಕಿಂಗೇ ಇರೋದ್ರಿಂದ ನಮ್ಮ ಮನೆಯಲ್ಲಿ ಈ ಥರ ಟೈಮ್ ಸಿಕ್ಕಾಗ ಹೆಲ್ದಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಎಲ್ರಿಗೂ ಇಷ್ಟ ಆಗುತ್ತೆ. ಯೂಶುವಲ್ ಆಗಿ ಯಾಕಂದರೆ ಎಲ್ರಿಗೂ ಸಂಡೇಸು ಅಥವಾ ಈ ಥರ ರಜೆಗಳಿದ್ದಾಗ ಮಾತ್ರ ಅಂದರೆ ನಾವೆಲ್ಲ ಮೀಟ್ ಮಾಡೋದು. ಎಲ್ಲರೂ ಅಂದರೆ ನಾವು 3 ಜನ ಸಿಸ್ಟರ್ಸ್ ಮಂಡ್ಯದಲ್ಲೇ ಇರೋದು. ದೊಡ್ಡಕ್ಕ ಮಾತ್ರ ಬ್ಯಾಂಗ್ಳೂರಲ್ಲಿ ಇರ್ತಾರೆ, ಅಣ್ಣ ಬಂದು ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಇಲ್ಲಿ ನೋಡಿ ಫುಡ್ ಮೆನು ಏನೇನಿದೆ, ಪೂರಿ, ಸಾಗು, ಮಶ್ರೂಮ್ ಪಲಾವು, ಆಲೂ ಕಬಾಬು, ಆಮೇಲೆ ಪೆಪ್ಪರ್ ಲಿವರ್ ಫ್ರೈ ಏನೇನೋ ಇತ್ತು. ಸೊ ಅದ್ರ ಮಧ್ಯ ನಾನು ಮತ್ತು ಚಾರು ಲೈಮ್ ಸೋಡಾ ಬೇರೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಅಂದರೆ ನಾವು ಮನೆಯಿಂದನೇ ಶುಗರು, ಅದಕ್ಕೆ ಲೈಮ್ ಜ್ಯೂಸು, ಪೆಪ್ಪರು, ಸ್ವಲ್ಪ ಸಾಲ್ಟು, ಸ್ವಲ್ಪ ನೀರು ಹಾಕ್ಕೊಂಡು ಮನೆಯಿಂದನೇ ಡೈಲ್ಯೂಟ್ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ಅಲ್ಲಿ ಅಂದರೆ ಕೋಲ್ಡ್ ಇರಬೇಕಾಗಿತ್ತಲ್ಲ ಸೋಡಾ ಅಂದ್ಬಿಟ್ಟು ಅಲ್ಲೇ ಹೋಗುವಾಗ ಆನ್ ದ ವೇ ಸೋಡಾ ತೊಗೊಂಡು ಹೋಗಿದ್ವಿ, ಪ್ಲೇನ್ ಸೋಡಾ. ಇದನ್ನೇನು ನಾವು ಲಿಕ್ವಿಡ್ ಮನೆಯಿಂದನೇ ತೊಗೊಂಬಂದಿದ್ವಿ, ಅದ್ರ ಜೊತೆ ಮಿಕ್ಸ್ ಮಾಡಿಕೊಂಡು ಈ ಸೋಡಾನ ಮಿಕ್ಸ್ ಮಾಡಿದ್ರೆ ಸೊ ಲೈಮ್ ಸೋಡಾ ರೆಡಿ ಮಾಡ್ಕೊಂಡ್ವಿ. ಸೊ ನೋಡಿ ನೀವುಗಳು ಈ ಥರ ಎಲ್ಲ ಹೋದ್ರೂ ಆರಾಮಾಗಿ ನೀವೇ ರೆಡಿ ಮಾಡ್ಕೋಬೋದು. ಯಾಕಂದರೆ ಪ್ಲೇನ್ ಸೋಡಾ ನಾವು ಹೋಗಿದ್ದು ಎಲ್ಲ ಕಡೆ ಸಿಗುತ್ತಲ್ವಾ. ಈ ಥರ ಮನೆಯಿಂದ ಬರೀ ಲೈಮ್ ಜ್ಯೂಸು, ಶುಗರು, ಪೆಪ್ಪರು, ಸಾಲ್ಟು ಎಲ್ಲನೂ ಹಾಕೊಂಡು ಹೋದರೆ ಆರಾಮಾಗಿ ಫ್ರೆಶ್ ಆಗಿ ನಾವೇನೇ ಲೈಮ್ ಸೋಡಾ ಪ್ರಿಪೇರ್ ಮಾಡ್ಕೋಬೋದು. ಸೊ ಅಲ್ಲೇ ಒಂದು ಸ್ಮಾಲ್ ಚಾನಲ್ ಥರ ಹರಿತಾ ಇತ್ತು, ಇಲ್ಲಿ ಕಾಣಿಸ್ತಾ ಇದೆಯಲ್ಲ. ಸೊ ಅದು ನೋಡಿ ಜಾನು ಅಂತೂ ನಾನು ಆಟ ಆಡಬೇಕು ಅಂತ ಹಠ ಮಾಡ್ತಿದ್ದ. ಅದಕ್ಕೆ ನನ್ನ ಹಸ್ಬೆಂಡ್ ಆಯಿತು ಸ್ವಲ್ಪ ಹೊತ್ತು ಆಟ ಆಡಿಸ್ತೀನಿ ಅಂತ ಆಟ ಆಡಿಸ್ತಾ ಇದ್ದಾರೆ. ಅದನ್ನು ನೋಡ್ಬಿಟ್ಟು ಆಮೇಲೆ ಬೇರೆ ದಕ್ಷಂಗು, ಚಾರು ಎಲ್ಲರೂ ಜೋಶಲ್ಲಿ ಅವರು ನೀರಿಗಿಳಿದ್ರು. ಸೊ ಒಂಥರ ಚೆನ್ನಾಗಿತ್ತು. ಆಲ್ಮೋಸ್ಟ್ 1 ಅವರ್ವರೆಗೂ ಅಲ್ಲೇ ಆಟ ಆಡಿಕೊಂಡು ಅಲ್ಲೇ ಮುಗಿಸ್ಕೊಂಡು ಬಂದ್ವಿ. ನೋಡಿ ದಕ್ಷ, ಚಾರು, ಜಗದೀಶು ಎಲ್ಲರೂ ಅಟ್ಲೀಸ್ಟ್ ಆಲ್ಮೋಸ್ಟ್ 1 ಅವರ್ವರೆಗೂ ಆಟ ಆಡ್ತಾ ಇದ್ರು. ಯಾಕಂದ್ರೆ ನೀರಲ್ಲಿ ಹೋದ್ರೆ ಹಾಗೆ ಅಲ್ವಾ, ಒಂದು ಹೊರಗಡೆ ಬರೋಕ್ಕೆ ಇಷ್ಟನೇ ಆಗಲ್ಲ. ಅದಲ್ದೆ ಅದು ಸ್ವಲ್ಪ ಚಿಕ್ಕದಾಗಿತ್ತಲ್ಲ ಚಾನಲ್ಲು, ಹಂಗಾಗಿ ಎಲ್ಲರೂ ಆಟ ಆಡ್ತಾ ಇದ್ರು. ಸೊ ಸ್ವಲ್ಪ ಹೊತ್ತು ದಮ್ ಶರಟ್ಸ್ ಆಡೋಣ ಅಂತ ಟೀಮ್ ಮಾಡ್ಕೊಂಡು ಆಟ ಆಡ್ತಾ ಇದೀವಿ. ಇದಂತೂ ತುಂಬಾ ಬಂದಿತ್ತು. ಮೂರ್ ಅಕ್ಷರ ಒಂದೇ ಪದ, ಅಲ್ಲೇ ಆಯ್ತು 3 ಅಕ್ಷರ ಒಂದೇ ಕರೆಕ್ಟ್. ಯಾಕೆ ಹೇಳ್ಕೊಟ್ಟೆ? ಎಂಟರ್ಟೈನ್ಮೆಂಟ್ ಓಪನ್ ದಿ ಬಾಟಲ್ ನೋಡಿ ನಾವೇ ಹೆಲ್ಪ್ ಮಾಡಿದೀವಿ. ನೀವು ಮಾಡ್ಬೇಕಾಗಿತ್ತು. 3 ನಿಮ್ದು ನಮ್ 0. ಈಗ ಕೊಡು ಚಿಪ್ಸ್. ಪ್ರೈಸ್ ಏನಿಲ್ವಾ ಗೆದ್ದವರಿಗೆ? ಇದೆ ಚಿಪ್ಸ್. ಬ್ರೌನಿ ಎಲ್ಲ ಮಗನೇ. ಅವ್ರಿಗೆ ತೋರಿಸ್ಬೇಕು. ಮಮ್ಮಿ ನೀನು ಆ ಕಡೆ ಹೋಗು, ಆಶಿಕಾ ಕಡೆ ಬರ್ಲಿ. ಓಕೆ, 2 ಪದ. ಫಸ್ಟ್ ಪದನ ಸೆಕೆಂಡ್ ಪದನ ಯಾವುದು? ಫಸ್ಟ್ ಪದ ದುಡ್ಡು. ಕಾಸು. ಕಾಸು. ಕಾಸ್. ಮನಿ. ಕಾಸು. ಹೇಳ್ಬಾರ್ದು. ನಾನು ಒಂದು ನಿಮಿಷ ಕೇಳ್ಬಿಡ್ತೀನಿ ಇನ್ನೊಮ್ಮೆ. ಕಾಸು ಬಾಸ್. ಅಲ್ಲ ಜಾನು ಈ ಕಡೆ ಕಮ್ಮಿ. ಕೈಲಾಸ ಬರ್ದಿರ್ತಾರಲ್ಲ ಅದಕ್ಕೆ ಅವ್ಳು ಬರ್ದಿಲ್ಲ. ದಮ್ ಶರಟ್ಸ್ ಎಲ್ಲ ಆಡದ್ಮೇಲೆ ಎಲ್ರಿಗೂ ಸ್ವಲ್ಪ ಸುಸ್ತಾಯ್ತಲ್ಲ, ಹಂಗಾಗಿ ಸ್ಪ್ರೌಟ್ಸ್ದು ಏನಂತಾರೆ ಸಲಾಡ್ ತಗೊಂಬಂದಿದ್ರು ಅಕ್ಕ. ಇದಂತೂ ವೆರಿ ಹೆಲ್ದಿ ಫುಡ್, ಹಂಗಾಗಿ ಎಲ್ರು ಲಾಸ್ಟ್ ಅಲ್ಲಿ ತಿಂತಾ ಇದೀವಿ. ಯಾಕಂದ್ರೆ ದಮ್ ಶರಟ್ಸ್ ಆಡುವಾಗ ಫುಲ್ ಎಲ್ರು ಕಿರ್ಚ್ಕೊಂಡು ಮಾಡ್ಕೊಂಡು ಎಲ್ಲರಿಗೂ ಹೊಟ್ಟೆ ಹಸ್ದಿತ್ತಲ್ಲ, ಹಂಗಾಗಿ ಎಲ್ಲಾ ಗ್ರೈನ್ಸ್ದು ಸಲಾಡ್ ಮಾಡ್ಕೊಂಡು ತಗೊಂಬಂದಿದ್ವಿ. ಆಮೇಲೆ ಅದಾದ್ಮೇಲೆ ಅಲ್ಲೇನೆ ಗ್ರೀನ್ರಿ ಮಧ್ಯೆ ಒಂದ್ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ವಾಕ್ ಮಾಡ್ತಾ ಇದೀವಿ. ಒಂಥರ ಚೆನ್ನಾಗಿತ್ತು. ಆಲ್ಮೋಸ್ಟ್ ಸಂಜೆ 4:30 ಆಗಿತ್ತು. ಹಂಗಾಗಿ ಸ್ವಲ್ಪ ಬಿಸಿಲು ಕಡಿಮೆ ಆಗಿತ್ತಲ್ಲ, ಹಂಗಾಗಿ ಅಲ್ಲೇನೆ ನಾವು ಮಕ್ಕಳು ಎಲ್ರೂ ವಾಕ್ ಮಾಡ್ತಾ ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಕೆಲವೊಂದು ರೀಲ್ಸ್ ಮಾಡೋಣ ಅಂತ ಅನ್ಬಿಟ್ಟು ಟ್ರೈ ಮಾಡ್ಕೊಂಡು ಮಾಡ್ತಾ ಇದೀವಿ. ನೋಡಿ ನಮ್ಗೆ ಈ ತರ ಆಪ್ಷನ್ ಸಿಗೋದೇ ಕಡಿಮೆ, ಎಲ್ರೂ ಸೇರೋದಲ್ವಾ, ಹಂಗಾಗಿ ಸಿಕ್ಕಾಗ ಈ ತರ ಯೂಸ್ ಮಾಡ್ಕೋತೀವಿ.
ಸೊ ಇದೆಲ್ಲ ಮುಗಿಸ್ಕೊಂಡು ನಾವು ಆಲ್ಮೋಸ್ಟ್ 4:30 ಆಗಿತ್ತು. ಅಲ್ಲಿಂದ ಅಂದ್ರೆ ನಿಯರ್ ಬೈ ಒಂದು ಹೊಸದಾಗಿ ಪಯಣ ಕಾರ್ ಮ್ಯೂಸಿಯಂ ಓಪನ್ ಆಗಿದೆ, ಹಂಗಾಗಿ ಇಲ್ಲಿಂದ ಮುಗಿಸ್ಕೊಂಡು ಅದಕ್ಕೆ ಹೋದ್ವಿ. ಸೊ ಅದ್ರದ್ದು ಡೀಟೇಲ್ ವಿಡಿಯೋ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ. ಯಾರಿಗಾದ್ರೂ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.